ಅಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ನಿಮ್ಮ ಹೆಸರೇನು ಅಂತಾರೆ. ಗಂಡನಾದ ಪ್ರಚಂಡ ರಾವಣ ನಾನು. ಚಾಲೆಂಜಿಂಗ್ ಸ್ಟಾರು ಅದು ಇದು ಏನಿಲ್ಲ, ಡಿ ಬಾಸ್ ಅದು ಇದು ಏನಿಲ್ಲ. ಆಧಾರ್ ಕಾರ್ಡ್ ಅಲ್ಲಿರೋ ಹೆಸರು ಹೇಳ್ಬೇಕಲ್ಲ. ನಮ್ದು ಇನ್ನರ್ ಕಾನ್ಶಿಯಸ್ ಅಂತ ಇರುತ್ತಪ್ಪ, ಇನ್ನರ್ ಕಾನ್ಶಿಯಸ್. ಈಗ ಈ ಮನುಷ್ಯ ಬಿಟ್ಟು ನಾ ಯಾರು ನಟರ ಹೆಸರುಗಳನ್ನ ತಗೊಳ್ತೀನಿ. ಇಂಥದ್ದೇ ಆರೋಪ ಇನ್ಯಾವ್ದಾದ್ರು ನಟರ ಮೇಲೆ ಬಂದಿದೆ. ಅವನ ಹಂಗ್ ಮಾಡಕ್ ಸಾಧ್ಯನಾ ಅಂತ ಸಹಜವಾಗಿ ನಮ್ಮ ಬಾಯಲ್ಲೊಂದು ಮಾತು ಬಂದ್ಬಿಡ್ತಿತ್ತು. ಅವನ ಪಾಪ ಮರ ಅವ್ನ್ ಮಾಡಕ್ ಸಾಧ್ಯನಾ ಅಂತ. ಈ ಮನುಷ್ಯನ ಹೆಸರು ಬಂದಾಗ ನಾನೇ ಹೇಳಿದೆ ಆಗಿದ್ರು ಏನು ಆಶ್ಚರ್ಯ ಇಲ್ಲ ಅಂತ. ಬೆಳಗ್ಗೆ ಫಸ್ಟ್ ಬೋನ್ ಬಂದಾಗ ಆಗಿದ್ರು ಏನು ಆಶ್ಚರ್ಯ ಇಲ್ಲ, ಲೆಟ್ ಅಸ್ ಗೆಟ್ ಸೀರಿಯಸ್ ಇನ್ ಟು ಇಟ್ ಅಂತ. ಸಾರ್ ಹುಷಾರು ಸಾರ್, ದರ್ಶನ್ ಫ್ಯಾನ್ಸು ಸರ್ ಅಂತ. ಕತ್ತೆ ಬಾಲ ಕುದುರೆ ಜುಟ್ಟು. ಅಣ್ಣ ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಕತ್ತೆ ಬಾಲ ಕುದುರೆ ಜುಟ್ಟು. ಹೆದರ್ಕೊಂಡು ಜೀವನ ಮಾಡೋದಾಗಿದ್ರೆ ಇನ್ನೇನೋ ಮಾಡ್ಕೊಂಡಿರ್ತಿದ್ದೆ ರೀ. ಜರ್ನಲಿಸ್ಟ್ ಯಾಕೆ ಆಗ್ಬೇಕು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ಏನಂತೆ ಬೋಸುಡಿ? ನಾನ್ ಯಾಕೆ ಬೋಸುಡಿ ಆಗ್ಲಿ? ನೀನೇ ಕಡೆ ಲೌಡಿ. ಏನು ನನ್ನೇನೆ ಲೌಡಿ? ರೇಣುಕಾಸ್ವಾಮಿ ಯಾರು ಸರ್? ಮೊದಲನೇ ಪತಿ ಅಂತ ಹೇಳ್ತಾರೆ, ಹೌದಾ? ಬಾಸ್ ಕೂದಲು ಸಮ ಅಷ್ಟೇ, ಬಾಸ್ ರೋಮು ಸಮ ಅಷ್ಟೇ. ಯಾರು ಏನೇ ಅನ್ಲಿ ನಮ್ ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಅವ್ರು ಏನೇ ಮಾಡಿದ್ರು ಅಷ್ಟೇ, ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ, ಕೆಟ್ಟದ್ ಮಾಡಿದ್ರು ಅಷ್ಟೇ, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು ಕಾಣೆ. ಕೋಟಿ ಜನ ಕೋಟಿ ಮಾತಾಡ್ಲಿ, ಬೆನ್ನಿಂದೆ 1000 ಮಾತಾಡ್ಲಿ, ಲಕ್ಷ ಮಾತಾಡ್ಲಿ, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಯಾರು ಏನಾದ್ರೂ ಮಾಡ್ಕೋಬಹುದು, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ನಾವು ಕೊನೆವರೆಗೂ, ನೀವು ನಂಬ್ತೀರ ಬಿಡ್ತೀರೋ ಗೊತ್ತಿಲ್ಲ, ಒಂದು ದಿನನೂ ಕೂಡ ದೂರದಿಂದನೂ ನಾನು ಡಿ ಬಾಸ್ನ ನೋಡಿಲ್ಲ. ಆದ್ರೂ ನಾನೊಬ್ಬ ಅಭಿಮಾನಿ. ನಾನು ಒಂದು ದಿನನೂ ಕೂಡ, ಇವಾಗ ನನ್ಗೆ 22 ವರ್ಷ, ಒಂದು ದಿನನೂ ನಾನು ದೂರದಿಂದನೂ ಕೂಡ ಸಹ ಡಿ ಬಾಸ್ನ ನೋಡಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಭೇಟಿಯಾಗೋಣ. ನಮಸ್ಕಾರ.